ನೀಟ್ ವಿಚಾರ ಈಗಾಗಲೇ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ, ಸುದ್ದಿ ಆಗ್ತಾ ಇದೆ, ನಾನಾ ರೀತಿಯ ಕಾರಣಗಳಿಗೆ ಚರ್ಚೆಗಳಿಗೆ ಗ್ರಾಸವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ.ಟಿ. ರವಿ ಅವರು ಒಂದು ಮಾತನಾಡಿದ್ದಾರೆ, ಅದು ಬಹಳ ವಿವಾದಕ್ಕೆ ಈಡಾಗಿದೆ. ಏನದು ಹೇಳಿಕೆ ಬನ್ನಿ ನೋಡ್ತಾ ಹೋಗೋಣ. ಸಿ.ಟಿ. ರವಿ ಸಿಡಿದೆದ್ದಿದ್ದಾರೆ ನೀಟ್ ವಿಚಾರಕ್ಕೆ, ಆದರೆ ಆ ಸಿಡಿಯೋ ವೇಳೆ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನು ನಿಮಗೆ ಬಿಡ್ತಾ ಇದ್ದೀವಿ, ಯು ಡಿಸೈಡ್ ಹಿಸ್ ಕಾಂಟೆಕ್ಸ್ಟ್. ಹೋರಾಟದ ಮೇಲೇ ಸಿ.ಟಿ. ರವಿ ಗಂಭೀರ ಆರೋಪ ಮಾಡಿದ್ದಾರೆ. ತೇಜಸ್ವಿ ಸೂರ್ಯ ಹೇಳಿಕೆಯನ್ನೇ ಪುನರಾವರ್ತಿಸಿದ್ದಾರೆ ರವಿ. 8 ವರ್ಷಗಳ ಹಿಂದೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಂತ ತೇಜಸ್ವಿ ಸೂರ್ಯ ಅವರ ಹೇಳಿಕೆ ಈಗ ನೆನಪಾಗ್ತಾ ಇದೆ. ಮುಲ್ಲಾ ಅಕ್ಷರ ತುಕಡೆ ಗ್ಯಾಂಗ್ ಏನ್ರಿ ಇದು ಸಿ.ಟಿ. ರವಿ ಅವರ ಹೇಳಿಕೆ ಅನ್ನುವ ಪ್ರಶ್ನೆ. ಸಿ.ಟಿ. ರವಿ ಅವರೇ ಏನು ಹೇಳಿಕೆ ಕೊಡ್ತಾ ಇದ್ದೀರಿ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಅವರ ವಿವಾದಾತ್ಮಕ ಹೇಳಿಕೆ ಇದೆ. ನೀಟ್ ವಿಚಾರಕ್ಕೆ ನೀವು ನೀಟಾಗಿ ಹೇಳ್ಬೋದಿತ್ತಾ? ಹೋರಾಟದ ಮೇಲೇನೆ ಸಿ.ಟಿ. ರವಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಅವರು ಹೇಳಿಕೆಯನ್ನು ಏನು ಕೊಟ್ಟಿದ್ರಲ್ಲ, ಅದೇ ಹೇಳಿಕೆಯನ್ನು ಅದೇ ಕಾಂಟೆಕ್ಸ್ಟಲ್ಲಿ ಮಾತನಾಡ್ತಾ ಇದ್ದಾರಾ? ಯಾಕಂತ ಹೇಳಿದ್ರೆ ಈ ಮುಂಚೆ ಆ ಒಂದು ಹೇಳಿಕೆ ಬಹಳ ದೊಡ್ಡ ಮಟ್ಟದ ಬೆಲೆ ತೆರಲಿಕ್ಕೆ ಕಾರಣ ಆಗಿತ್ತು, ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿತ್ತು. ಅವರ ಮನಸ್ಥಿತಿ ಬಗ್ಗೆ ಬಹಳ ಆರೋಪಗಳು ವ್ಯಕ್ತವಾಗಿದ್ವು, ತುಂಬ ಖಂಡಿಸಿದ್ರು ಆ ಹೇಳಿಕೆಯನ್ನು. ಆದರೆ ಈಗ ಮತ್ತೆ ಈ ರೀತಿಯಾಗಿ ಮಾತನಾಡೋದಿದೆಯಲ್ಲ ಸಿ.ಟಿ. ರವಿ ಅವರು, ನಿಮ್ಮ ದೃಷ್ಟಿಕೋನದಲ್ಲಿ ನಿಮ್ಮ ಸರಿ ಇದೆಯಾ ತಪ್ಪಿದೆಯಾ ಅದನ್ನು ನಾವು ಹೇಳಲ್ಲ. ಎಲ್ರಿಗೂ ಅವ್ರವ್ರದ್ದು ಏನೋ ನಿಮ್ಮದು ಒಂದು ಕಾಂಟೆಕ್ಸ್ಟ್ ಇರುತ್ತೆ. ಆದರೆ ಸಾರ್ವಜನಿಕವಾಗಿದ್ದಾಗ, ಸಾರ್ವಜನಿಕ ಜೀವನದಲ್ಲಿ ಗುರುತಿಸ್ಕೊಂಡಾಗ ನೀವು ಆ ರೀತಿ ಹೇಳಿಕೆ ಕೊಡೋ ಸರಿನಾ ಅನ್ನೋದನ್ನು ಒಂದು ಸ್ವಲ್ಪ ಇಂಟ್ರೋಸ್ಪೆಕ್ಟ್ ಮಾಡಿ ಅನ್ನೋದು ನಮ್ಮ ಆಶಯ. ಎಸ್, ಲೆಟ್ಸ್ ಮೂವ್ ಆನ್. ನೀಟ್ ಪರೀಕ್ಷೆಗೂ ಮುಲ್ಲಾಗಳಿಗೂ ಏನ್ರಿ ಸಂಬಂಧ? ದಿಸ್ ಇಸ್ ದ ನ್ಯೂಸ್, ದಿಸ್ ಇಸ್ ದ ಪಾಯಿಂಟ್ ಟು ಬಿ ಡಿಸ್ಕಸ್ಡ್. ನೀಟ್ ಪರೀಕ್ಷೆಗೂ ಮುಲ್ಲಾಗಳಿಗೂ ಏನ್ರಿ ಸಂಬಂಧ ಅನ್ನೋ ಪ್ರಶ್ನೆಯನ್ನ ಮಾತನ್ನ ಆಡಿದ್ದಾರೆ ಸಿ.ಟಿ. ರವಿ. ಮುಲ್ಲಾಗಳು ಎದೆ ಸೆಳೆದ್ರೆ 3 ಅಕ್ಷರ ಇಲ್ಲ, ಆತ ನೀಟ್ ವಿರುದ್ಧ ಹೋರಾಟ ಮಾಡ್ತಾನೆ ಅಂದ್ರೆ ಏನರ್ಥ ಅನ್ನೋ ಮಾತನ್ನು ಹೇಳಿದ್ದಾರೆ. ಇಸ್ ಇಟ್ ಫೇರ್? ನಿಮ್ಮ ಎದೆಯಲ್ಲಿ ಎಷ್ಟೇ ಅಕ್ಷರ ಇದೆ, ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ಅನ್ನೋ ಪ್ರಶ್ನೆ ನಿಮಗೆ ಮಾಡಿದ್ರೆ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಈ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ವಿವಾದಕ್ಕೆ ನಾಂದಿ ಹಾಡಿದ್ದಾರೆ. ಪ್ರಧಾನ್ ರಾಜೀನಾಮೆ ಕೇಳ್ತಾರೆ. CAA NRC ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೂ ಇವ್ರಿಗೂ ಏನ್ರಿ ಸಂಬಂಧ ಅನ್ನೋ ಮಾತನಾಡ್ತಾ ಇದ್ದಾರೆ. ಭಾರತ ತುಂಡರಿಸೋ ತುಕಡೆ ಗ್ಯಾಂಗ್ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ವಿವಾದದ ಕಿಡಿ ಹೊತ್ತಿಸಿದ್ದಾರೆ ಸಿ.ಟಿ. ರವಿ. ನಿಜಕ್ಕೂ ಕೂಡ ಇದು ವಿವಾದಾತ್ಮಕ ಹೇಳಿಕೆ. ಐ ವಿಲ್ ಕಂಡಮ್ ದಿಸ್. ಹೌದ್ರಿ, ಇದನ್ನೆಲ್ಲ ಖಂಡಿಸಲೇಬೇಕು ಅನ್ನೋ ಥರದಲ್ಲಿ ಅನ್ಸುತ್ತೆ. ನೀಟ್ ಪರೀಕ್ಷೆಗೂ ಮುಲ್ಲಾಗಳಿಗೂ ಏನ್ರಿ ಸಂಬಂಧ? ಅಲ್ಲ, ಈ ನಿಮ್ಮ ಮನಸ್ಥಿತಿಗೂ ಈ ಹೇಳಿಕೆಗಳಿಗೂ ಏನು ಸಂಬಂಧ? ನಿಮ್ಮ ಇಂಟೆನ್ಷನ್ ಏನು ಹಾಗಿದ್ರೆ? ಸಿ.ಟಿ. ರವಿ ಅವರೇ ನೋಡಿ, ನೀವು ಹಿಂದೂ ಫೈರ್ ಬ್ರ್ಯಾಂಡು, ನೀವು ಇನ್ಯಾವುದು ಬ್ರ್ಯಾಂಡು, ಐ ಡೋಂಟ್ ವಾಂಟ್ ಟು ಡಿಸ್ಕಸ್. ಆದರೆ ನೀವು ಏನೋ ಒಂದು ಆದಾಗ ಇಲ್ಲಿ ಏನು ಉದ್ದೇಶ ನಿಮ್ಮದು? ಪ್ರಚಾರಕ್ಕೆ ಬರುತ್ತೆ ಅಂತಾನಾ? ಈಗ ಕೇಳಿದ್ರೆ ಏನು ಹೇಳ್ಬೋದು? ನಿಮ್ಮ ರೆಡಿಮೇಡ್ ಉತ್ತರಗಳು ನಮಗೆ ಗೊತ್ತಿದ್ದಾವೆ. ಪಕ್ಷ ನನಗೆಲ್ಲ ಕೊಟ್ಟಿದೆ, ಜನ ನಮಗೆಲ್ಲ ಕೊಟ್ಟಿದ್ದಾರೆ, ನನಗೆ ಯಾಕ್ರಿ ಪ್ರಚಾರ ಬೇಕು ಅಂತ ಹೇಳಿಕೆಯನ್ನು ಕೊಡ್ಬೋದು ಅಲ್ವಾ? ಐ ಡೋಂಟ್ ನೋ. ಈ ರೀತಿಯಾದಂಥ ಹೇಳಿಕೆ ನಿಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅಂತ ಒಂದು ಕಿಂಚಿತ್ ಪ್ರಜ್ಞೆ ಇಲ್ವಲ್ಲ? ನಿಮ್ಮ ಎದೆ ಸಿಡಿದ್ರೆ ಎಷ್ಟು ಅಕ್ಷರ ಇದೆ? ಹಾಗಿದ್ರೆ ಎದೆಯಲ್ಲಿ ಅಕ್ಷರ ಇದ್ದಾವ ನಿಮ್ಮ ಎದೆಯಲ್ಲಿ? ವಾಟ್ ದ ಹೆಲ್ ಯು ಆರ್ ಟಾಕಿಂಗ್? ಏನು ನಿಮ್ಮದು ಪ್ರಾಬ್ಲಮ್ ಏನು? ಯಾಕೆ ಸೀಳಕ್ಕೆ ಹೋಗ್ಬೇಕು ಹೇಳಿ? ಆ ಅಕ್ಷರ ಇದ್ರೆ ಏನು ಮಾಡ್ತೀರಾ ಹೇಳಿ? ಹಾಂ, ಗೊತ್ತಾ ನಿಮಗೆ? ಹಾಜಬ್ಬ ಗೊತ್ತಾ? ಕಿತ್ಲೆ ಹಣ್ಣು ಮಾರಿ ಸ್ಕೂಲ್ ಕಟ್ಟಿದ್ದಾರೆ ಗೊತ್ತಾ? ಎಷ್ಟು ಒಬ್ಬ ಶಿಕ್ಷಣ ಪ್ರೇಮಿ ಹೆಂಗಿದ್ದಾರೆ ಗೊತ್ತಾ? ಏನು ಎದೆ ಸೀಳಕ್ಕೆ ಹೋಗಿದ್ರಾ? ಏನ್ರಿ ಮಾತಾಡ್ತೀರಿ? ಎಸ್, ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ. ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನ ಕೇಳಕ್ ಬಯಸ್ತೇನೆ, ನಿಮ್ ಎದೆ ಸೀಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ? ಇನ್ನ CAA NRCಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನ್ ಸಂಬಂಧ? ನಾನು ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, ನಿಮ್ ಎದೆ ಸೀಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ,
ನೀನು ನೀಟ್ ಬಗ್ಗೆ ಮಾತಾಡ್ತೀಯ. ಇನ್ನು ನೋಡ್ರಿ, ಇವರೆಲ್ಲ ನಮ್ಮ ನಾಯಕರು. ನೋಡ್ರಿ, ನೀವೇನೇ ಹೋರಾಟ ಮಾಡ್ಕೊಂಡು ಬಂದಿರ್ತೀರಲ್ಲ, ಇಂಥ ಒಂದು ಸಣ್ಣ ಹೇಳಿಕೆಯಿಂದ, ಇಂಥ ಕೆಟ್ಟ ಕೊಳಕು ಹೇಳಿಕೆಯಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬಳತ್ಕೊಳ್ಳುತ್ತೆ. ಅಲ್ಲ ರೀ, ಅವ್ರು ಯಾಕ್ರಿ ಮಾಡಬಾರ್ದು? ನೀಟ್ಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತಂದರೆ ವಾಟ್ ಡಸ್ ಇಟ್ ಮೀನ್? ನಿಮಗೆ ಸೂಕ್ಷ್ಮತೆ ಸಂವೇದನೆ ಏನಾದರೂ ಇದ್ದಿದ್ರೆ ಈ ಮುಂಚೆ ಯಾಕ್ರಿ ಮಾತಾಡಿಲ್ಲ? ಅಷ್ಟು ಜನ ಸತ್ತೋದ್ರಲ್ಲ, ಏನಾದರೂ ಹೇಳಿಕೆ ಕೊಟ್ರಾ? ನಿಮಗೆ ಎದೆ ಸೀಳಿದ್ರೆ ಒಂದು ಸ್ಪಂದಿಸೋ ಶಕ್ತಿ ಇಲ್ಲ ಅಂತ ಹೇಳಿದರೆ ಎದೆ ಸೀಳಬೇಕಾಗಿಲ್ಲ, ನಿಮ್ಮ ಮಾತುಗಳನ್ನು ಆಡಿದರೆ ಗೊತ್ತಾಗತ್ತೆ. ನೀವು ಒಂದು ಪಕ್ಷ ಸಿದ್ಧಾಂತ ಅನ್ನೋದನ್ನು ರೂಢಿಸ್ಕೊಳ್ಳಿ, ಭಕ್ತಿ ಭಾವ ಇರಲಿ, ಆದರೆ ವ್ಯಕ್ತಿ ಪೂಜೆ ಮಾಡಬೇಕು, ಈ ಮಟ್ಟಕ್ಕೆ ಮಾಡಬೇಕಾ? ನಿಮಗೊಂದು ಕಿಂಚಿತ್ತು ಪ್ರಜ್ಞೆ ಇಲ್ವೇನ್ರಿ? ಸಿ ಟಿ ರವಿ ಅವರೇ, ಇದೇ ರೀತಿಯಾದಂಥ ಮಾತುಗಳನ್ನು ಆಡ್ತಾ ಇದ್ದರೆ ನೀವೇನೋ ಒಂದಿಷ್ಟು ಅಲ್ಲಿರುವಂಥ ಜನರನ್ನ ಚಪ್ಪಾಳೆಗಿಟ್ಟಿಸ್ಕೊಳ್ಬೋದು. ಆದರೆ ನಿಜಕ್ಕೂ ಹೇಳ್ತಾ ಇದ್ದೀನಲ್ಲ, ಯು ಆರ್ ಲೂಸಿಂಗ್ ದ ಹ್ಯುಮ್ಯಾನಿಟಿ. ಯಾಕೆ ಮನುಷ್ಯರಲ್ವಾ? ಮುಲ್ಲಾಗಳು ಮನುಷ್ಯರಲ್ವಾ? ಏನು ರೂಲ್ಸ್ ಇದೆಯಾ? ಅವರು ಪ್ರತಿಭಟನೆ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ? ಏನು ನಿಮ್ಗೆ ಸಮಸ್ಯೆ ಏನು? ಪ್ರಾಬ್ಲಮ್ ಏನು? ಅಲ್ಲಿರೋರು ಎಲ್ಲರೂ ಕೂಡ ನೀಟ್ ಬಗ್ಗೆ ತುಂಬ ತಿಳ್ಕೊಂಡು ನಿಮ್ಮ ಪ್ರಕಾರ ಪ್ರತಿಭಟನೆ ಮಾಡಬೇಕಾ? ಯಾಕಂತ ಅವ್ರಿಗೆ ಕನ್ಸರ್ನ್ ಇಲ್ವಾ? ಹ್ಯುಮ್ಯಾನಿಟಿ ಇರಬಾರ್ದೇನ್ರಿ? ಮನುಷ್ಯರ ಪರವಾಗಿ ಇಲ್ಲಿ ಪ್ರತಿಭಟನೆ ಮಾಡಬಾರ್ದಾ? ನಿಮ್ಮ ಹೇಳಿಕೆಗೂ ಈ ಪ್ರತಿಭಟನೆಗೂ ಏನ್ರಿ ಸಂಬಂಧ? ನೀವು ದೊಡ್ಡ ಪ್ರಕಾಂಡ ಪಂಡಿತರಾ? ದೊಡ್ಡ ಶಿಕ್ಷಣ ತಜ್ಞರ ನೀವು? ನಿಮಗೆ ಏನು ಗೊತ್ತಿದೆ ಹೇಳಿ? ಫಸ್ಟ್ ನಿಮ್ಮನ್ನು ನೋಡ್ಕೊಳ್ಳಿ, ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಳ್ಳಿ, ಆಮೇಲೆ ಮತ್ತೊಬ್ರಿಗೆ ಬೈರಿ. ಎಸ್, ಈ ಹಿಂದೆ ಸಂಸದ ತೇಜಸ್ವಿ ಸೂರ್ಯ ಇದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಬಹಳ ದೊಡ್ಡ ಮಟ್ಟದಲ್ಲಿ ಅದು ಅವರ ಕೆಟ್ಟ ಮನಸ್ಥಿತಿಗೆ ಸಾಕ್ಷಿಯಾಗಿತ್ತು ಅನ್ನೋ ಆರೋಪಗಳನ್ನು ಎದುರಿಸಿದರು. ಪಂಚರ್ ಹಾಕೋರಿಂದ ಗಲಭೆಗಳು ನಡೆಯುತ್ತವೆ ಅಂತ, ಎದೆ ಸೀಳಿದ್ರೆ ಒಂದು ಅಕ್ಷರ ಇಲ್ದವರು ಅಂತ ತೇಜಸ್ವಿ ಸೂರ್ಯ ಹೇಳಿದರು. ಒಂದು ಅಕ್ಷರ ಆಯ್ತು ರೀ, ಅಕ್ಷರನೇ ಬೇಡ ಏನೀಗ? 2019ರಲ್ಲಿ ವಿವಾದ ಸೃಷ್ಟಿಸಿದ್ದ ತೇಜಸ್ವಿ ಪಂಕ್ಚರ್ ಹೇಳಿಕೆ ಬಹಳ ವ್ಯಾಪಕ ಖಂಡನೆಗೆ ವ್ಯಕ್ತವಾಗಿತ್ತು. ಆದರೆ ತನ್ನ ಮಾತು ತಪ್ಪಾಗಿ ಅರ್ಥೈಸಿದ್ದಾರೆ ಅಂತ ತೇಜಸ್ವಿ ಅವರು ಮ್ಯಾನಿಪುಲೇಟ್ ಮಾಡಿದರು. ಹೌದು, ತಿರುಚಿದ್ರು. ಈ ಹಿಂದೆ ಸಂಸದ ತೇಜಸ್ವಿ ಸೂರ್ಯ ಅವರ ವಿವಾದಾತ್ಮಕ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಹಾಗಾದರೆ ನೀವು ಯಾರೆಲ್ಲ ಓದಿದ್ದಾರೆ ಅವ್ರ ಹತ್ರ ಅಷ್ಟೇ ಸಹಾಯ ಪಡ್ಕೊಳ್ತೀರಲ್ಲ, ನಿಮ್ಮ ಮನೆಗೆಲ್ಲ ಏನು ಸೇವೆ ಮಾಡ್ತಾರಲ್ಲ, ಎಷ್ಟು ಓದಿದ್ದೀರಾ ಅಂತ ಅಲ್ವಾ? ಓದೋದಲ್ಲ ಇಂಪಾರ್ಟೆಂಟು. ಅದಕ್ಕೆ ಕಬೀರ್ ಒಂದು ಮಾತು ಹೇಳ್ತಾರೆ, ಗ್ರಂಥಗಳನ್ನು ಓದಿದವನು ಪಂಡಿತನಲ್ಲ ಖಂಡಿತ, ಪ್ರೇಮ ಎಂಬ ಎರಡಕ್ಷರವನ್ನು ಅರಿತವನು ಪಂಡಿತ ಅಂತ. ಬರೀ ಓದ್ಕೊಳ್ಳೋದಲ್ಲ. ಏನ್ರಿ, ಏನು ಮಾಡಿದ್ದೀರಾ? ಎಲ್ಲ ಓದ್ದವರೇ ಇದ್ದಾರಾ ನಾಯಕರು? ಬಿ ಜೆ ಪಿಯಲ್ಲಿ, ಕಾಂಗ್ರೆಸ್ಸಲ್ಲಿ, ಜೆ ಡಿ ಎಸ್ಸಲ್ಲಿ, ಇನ್ನುಳಿದಂಥ ಬೇರೆ ಪಕ್ಷದಲ್ಲಿ ಸಂವಿಧಾನದಲ್ಲಿ ಹಾಗೆ ಬರೆದಿದೆಯಾ? ಮನುಷ್ಯರಿಗೆ ಮಾನವೀಯತೆ ಇರಬೇಕು ಫಸ್ಟು. ಅವ್ರಿಗೆ ಮಾನವೀಯತೆ ಕೊಡೋ ಕಿಂಚಿತ್ತು ಜ್ಞಾನ ಇಲ್ಲದೆ ಇರುವಂಥವ್ರು ನಿಮ್ಮ PhD ತಗೊಂಡೇನು ಮಾಡೋಣ, ಡಿಗ್ರಿ ತಗೊಂಡೇನು ಮಾಡೋಣ, ನಿಮ್ಮ ಅಕ್ಷರ ತಗೊಂಡೇನು ಮಾಡೋಣ ಅಲ್ವಾ? ನೀವೆಲ್ಲ ನಮ್ಮ ನಾಯಕರು, ನಿಮ್ಮಂಥವ್ರನ್ನೆಲ್ಲ ಆಯ್ಕೆ ಮಾಡಿದಾರಲ್ಲ, ಅದಕ್ಕಾಗಿ ನಮ್ಮನ್ನು ನಾವು ಶಪಿಸ್ಕೊಳ್ಬೇಕಾಗಿದೆ. ದಟ್ಸ್ ಆಲ್.